ಈ ಥರದ ಇನ್ಸಿಡೆಂಟು ಆಗಬೇಕು ಅಂತಂದರೆ ನ್ಯಾಚುರಲ್ ಫ್ಯೂರಿ ನೋ ಡೌಟ್ ವಿಲ್ ಬಿ ದೇರ್, ಬಟ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗೆ ನಮ್ಮ ನೆಗ್ಲಿಜೆನ್ಸಿಂದ ಇದಾಗಿದೆ, BBMP ಅವ್ರದ್ದಾಗಲಿ, ಈ ಹಾಸ್ಪಿಟಲ್ದವ್ರಾಗಲಿ, ಅಥವಾ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರ್ದು ನೆಗ್ಲಿಜೆಂಟ್ ಇದ್ದಾರೆ ಇದನ್ನು ಕಂಡು ಹಿಡಿಬೇಕು, ಪತ್ತೆ ಹಚ್ಚಬೇಕು. PWD ಡಿಪಾರ್ಟ್ಮೆಂಟ್ ಇತ್ತು ಅಥವಾ ಬೆಸ್ಕಾಮ್ದವ್ರದ್ದೇ ಇತ್ತು, ಕಾಂಪೌಂಡ್ ವಿಧಾನಸೌಧದೇ ಕಾಂಪೌಂಡ್ ಇರಲಿ, ಅದಕ್ಕೆ ಯಾರ್ಯಾರು ಸಂಬಂಧಪಡ್ತಾರೋ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ದೋ ವಿ ಕ್ಯಾನ್ ಸೇ ನೇಚರ್ಸ್ ಫ್ಯೂರಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿ ಕೆಲವು ಜನ ಕೈ ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು, ಅದು ಹಾಗಿಲ್ಲ. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ, ಯಾಕೆಂದರೆ ಡೆಬ್ರಿಸ್ ತಂದು ಹಾಕಿದ್ದಾರೆ, ಇಲ್ಲಿ ತುಂಬ ಮಣ್ಣು ಹಾಕಿದ್ರಿಂದ ಮತ್ತು ಆ ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ದರಿಂದ ಅದು ಜಾರಿ ಬಿದ್ದಿದೆ. ಬಿದ್ದದ್ದು ಕಟ್ಬೋದು, ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಡ್ಬೇಕಾದವರು ಇದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಈ ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಮಳೆ ಬಂದರೆ ಈ ಥರದ ಅನಾಹುತಗಳು ಆಗ್ತಿದ್ರೆ ಯಾವ ರೀತಿಯಿಂದ ಅವರಿಗೆ ಸೇಫ್ಟಿ ಇದೆ, ಇಲ್ಲಿ ಕೊಡಬೇಕಾ ಅವರಿಗೆ, ಈ ಜಾಗದಲ್ಲಿ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಕೊಡಬೇಕಾ ಅನ್ನುವಂಥದ್ದು ಮತ್ತು ಅವ್ರ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದದ್ದು BBMP ಅವ್ರದ್ದು, ಉಳಿದವ್ರದ್ದು ಕರ್ತವ್ಯ ಇತ್ತು. ಆ ಕರ್ತವ್ಯ ಆಬ್ವಿಯಸ್ಲಿ ಪ್ರೈಮಾ ಫೇಸಿ ಅವ್ರು ನಿಭಾಯಿಸ್ದಂಗೆ ಕಾಣ್ತಾ ಇಲ್ಲ. ಈ ಥರದ ಇನ್ಸಿಡೆಂಟು ಆಗಬೇಕು ಅಂತಂದರೆ ನ್ಯಾಚುರಲ್ ಫ್ಯೂರಿ ನೋ ಡೌಟ್ ವಿಲ್ ಬಿ ದೇರ್, ಬಟ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗೆ ನಮ್ಮ ನೆಗ್ಲಿಜೆನ್ಸಿಂದ ಇದಾಗಿದೆ, BBMP ಅವ್ರದ್ದಾಗಲಿ, ಈ ಹಾಸ್ಪಿಟಲ್ದವ್ರಾಗಲಿ, ಅಥವಾ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರ್ದು ನೆಗ್ಲಿಜೆಂಟ್ ಇದ್ದಾರೆ ಇದನ್ನು ಕಂಡು ಹಿಡಿಬೇಕು, ಪತ್ತೆ ಹಚ್ಚಬೇಕು. ಇದು ಒಂದು. ಎರಡನೇದ್ದು, ಇದು ಒಂದೇ ಮುಗಿಲಿಲ್ಲ ಇಲ್ಲಿಗೆ. ಈ ಥರದ ಘಟನೆಗಳು ಈಗ ಹಿಂದೊಮ್ಮೆ ಹೆಬ್ಬಾಳ್ ರೋಡ್ನಲ್ಲಿ ಆ ವೆಟರ್ನರಿ ಸೈನ್ಸ್ ಕಾಂಪೌಂಡ್ ವಾಲ್ ಬಿದ್ದು ಒಂದು ತಾಯಿ ಮಗು ತೀರ್ಕೊಂತು. ಅದರಿಂದ ನಾವಿನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಈ ಪಬ್ಲಿಕ್ ಬಿಲ್ಡಿಂಗ್ಸ್ಗಳಲ್ಲಿ ಯಾವ ಥರ ಶಿಥಿಲವಾದಂಥ ಕಾಂಪೌಂಡ್ಗಳಿದ್ದಾವೆ, ಯಾವ ಥರ ಶಿಥಿಲವಾದಂತಹ ಬಿಲ್ಡಿಂಗ್ಗಳಿದ್ದಾವೆ, ಅವುಗಳನ್ನು ಐಡೆಂಟಿಫೈ ಮಾಡಬೇಕು. ಇವರು ಈ ಹಾಸ್ಪಿಟಲ್ನವರು ಐಡೆಂಟಿಫೈ ಮಾಡಬೇಕಾಗಿತ್ತು, BBMP ಅವರು ಐಡೆಂಟಿಫೈ ಮಾಡಬೇಕಾಗಿತ್ತು. ಇಂಥ ಮೇನ್ ರೋಡ್ನಲ್ಲಿ ಎಲ್ಲಿ ಈ ಥರದ ಜನ ಪಬ್ಲಿಕ್ ಆ್ಯಕ್ಸೆಸ್ ಇರ್ತದೋ, ಮಕ್ಕಳು, ವೃದ್ಧರು ಎಲ್ಲರೂ ಓಡಾಡುವಂಥ ಜಾಗ ಇರ್ತದೋ ಅಂಥಲ್ಲಿ ಈ ಹಳೆ ಕಾಂಪೌಂಡ್, ಇದು ಒಂದು 20-25 ವರ್ಷದ ಹಳೆ ಕಾಂಪೌಂಡು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸಿಮೆಂಟ್ ಹಾಕಿ ಮಾಡಿದ್ರು, ಎಷ್ಟರ ಮಟ್ಟಿಗೆ ಅದಕ್ಕೆ ಫೌಂಡೇಶನ್ ಇತ್ತು, ಅದನ್ನೆಲ್ಲ ಕಂಡು ಹಿಡಿಯೋಣ. ಅದು ಎನ್ಕ್ವೈರಿ ಆಗ್ತದೆ, ಕಂಡು ಹಿಡಿಯೋಣ. ಆದರೆ ಇದರಲ್ಲಿ ಇವುಗಳನ್ನು ಶಿಥಿಲವಾದ ಬಿಲ್ಡಿಂಗ್ಗಳನ್ನು, ಶಿಥಿಲವಾದ ಕಾಂಪೌಂಡ್ಗಳನ್ನು, ಅದು ಪಬ್ಲಿಕ್ ಆ್ಯಕ್ಸೆಸ್ ಇರುವಂಥ ಏರಿಯಾದಲ್ಲಿ ಮೊದಲು ಕಂಡು ಹಿಡಿದು ಅವುಗಳನ್ನು ರಿಪೇರಿ ಮಾಡಬೇಕು, ಅವುಗಳನ್ನು ಡೆಮಾಲಿಷ್ ಮಾಡಬೇಕು, ಹೊಸದಾಗಿ ಕಟ್ಟಡ ಮಾಡಬೇಕು. ಎಲ್ಲೆಲ್ಲಿ ಆ ಥರ ಇದ್ದಾವೆ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಕೇಸ್, ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಅಲ್ಲಿ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಈ ಥರ ಶಿಥಿಲವಾದ ಬಿಲ್ಡಿಂಗ್ಗಳಾಗಲಿ ಅಥವಾ ಕಾಂಪೌಂಡ್ಗಳಾಗಲಿ ಇದ್ದಾವೆ, ಎಲ್ಲಿ ಪಬ್ಲಿಕ್ ಆ್ಯಕ್ಸೆಸ್ ಇದೆ, ಎಲ್ಲಿ ಜನ ಎಲ್ಲ ಬಂದು ಕೂತ್ಕೊಳ್ತಾರೆ ಅಥವಾ ಇಂಥ ಬಿಸ್ನೆಸ್ ಮಾಡ್ತಾರೋ ಅವುಗಳನ್ನೆಲ್ಲ ಅವರು ತಮ್ಮ ವಾರ್ಡ್ನಲ್ಲಿ, ತಮ್ಮ ಝೋನ್ನಲ್ಲಿ ಅವರು ಕಂಡು ಹಿಡಿದು ಅದಕ್ಕೆ ಪರಿಹಾರ ಕಂಡು ಹಿಡಬೇಕಾದದ್ದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅಂತ ಫಿಕ್ಸ್ ಮಾಡಿ ಅವ್ರುಗಳಿಗೆ ಕರೆಸಿ ಹಿಯರಿಂಗ್ ಮಾಡಿ ಆದೇಶಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಅದಕ್ಕಾಗಿಯೇ ನಾವು 3 ಜನ ಇವತ್ತು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ಇಡೀ ಸಿಟಿ ತುಂಬ ಇಂಥ ಪ್ರಕರಣಗಳು ಇನ್ನು ಮೇಲೆ ಆಗಬಾರ್ದು, ಅಧಿಕಾರಿಗಳು ಜವಾಬ್ದಾರಿ ವಹಿಸಬೇಕು. ಈಗ ಇಲ್ಲಿ ಬಂದ್ವಿ, ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ವಿ, ಅಲ್ಲಿ ಆ ಕಮಿಷನರು ಇಲ್ಲ, ಯಾರಿದ್ದಾರೆ ಇನ್ಚಾರ್ಜು? ಹರೀಶ್ ಕುಮಾರ್ ಅವರು ಇನ್ಚಾರ್ಜ್ ಇದ್ದಾರಂತೆ. ಅವ್ರು ಇದ್ದಾರೆ ಅವರು ಅಲ್ಲಿ ಚೀಫ್ ಇಂಜಿನಿಯರ್ ಇದ್ದಾರಲ್ಲ, ಆ ಚೀಫ್ ಇಂಜಿನಿಯರು ಮತ್ತು ಜಾಯಿಂಟ್ ಕಮಿಷನರ್ ಬಂದಿದ್ದಾರೆ. ಅವ್ರನ್ನ ಸೀದಾ ಆಫೀಸಿಗೆ ಕರೆಸ್ತೀವಿ. ಈಗ ಅವ್ರ ಕಡೆಯಿಂದ ಆದಂಥ ಈ ಒಂದು ದುರಂತದ ಒಂದು ವಿಷಯಗಳನ್ನು ಅವ್ರ ಕಡೆಯಿಂದ ಕೇಳಿಕೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೂಕ್ತ ಇನ್ನು ಮುಂದೆ ಪ್ರಿವೆಂಟಿವ್ ಆ್ಯಕ್ಷನ್ ಏನು ತೊಗೊಳ್ಬೇಕು ಅನ್ನೋದನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಕಾರಣೀಭೂತರು ಯಾರು, ಯಾವ ರೀತಿಯಿಂದ ಇದನ್ನು ನಿವಾರಣೆ ಮಾಡ್ಬೋದಾಗಿತ್ತು, ಪ್ರಿವೆಂಟ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ. ನಾವು ಬಂದದ್ದೇ ಅದಕ್ಕೆ ಪ್ರಾಥಮಿಕ ಮಾಹಿತಿ ತೊಗೊಳ್ಳಿಕ್ಕೇ ಈಗ ಬಂದದ್ದು. ಕೇಸ್ ರಿಜಿಸ್ಟರ್ ಮಾಡಿಂದ ಅವ್ರನ್ನೆಲ್ಲ ಕರೆಸ್ತೀವಿ. BBMP ಅವರು ಮತ್ತು ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು
ಸಿವೇಜ್ ಡಿಪಾರ್ಟ್ಮೆಂಟ್ನವರು ಏನು ನೋಡೋದಿಲ್ವಾ ಇದನ್ನು? ಇಡೀ ಮಾನ್ಸೂನ್ ಬರೋ ತನೂ ಯಾವ್ಯಾವ ಪ್ರೊಜೆಕ್ಷನ್ಸ್ ಇದೆ, ಯಾವ್ಯಾವ ಬ್ರ್ಯಾಂಚಸ್ ವೀಕ್ ಆಗಿದ್ದಾವೆ, ಯಾವ ಡಿಜನರೇಟ್ ಆಗಿದ್ದಾವೆ, ಆ ಬ್ರ್ಯಾಂಚಸ್ಗಳನ್ನು ರಿಮೂವ್ ಮಾಡಿ ಜನರ ಸೇಫ್ಟಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಇಲೆಕ್ಟ್ರಿಕ್ಯೂಷನಿಂದನೂ ಕೆಲವು ಜನ ತೀರ್ಕೊಂಡಿದ್ದಾರೆ. ಇಲ್ಲಿ ಆ ಇಲೆಕ್ಟ್ರಿಕ್ಯೂಷನ್ನು ಕೂಡ ಅವಾಯ್ಡ್ ಮಾಡ್ಬೋದಾಗಿತ್ತು. ಆ ಥರದ್ದು ಮುನ್ನೆಚ್ಚರಿಕೆ ಯಾಕೆ ತಗೊಳ್ಳಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಇಡೀ ಸಿಟಿ ತುಂಬ ಇಂಥ ವಿಷಯಗಳನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವರು ಯಾರ್ಯಾರು ಕಾರಣೀಕರ್ತರದಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. 3 ಜನ ಸಾವನ್ನಪ್ಪಿದ್ದಾರೆ ಬೇರೆ ಬೇರೆ ಇನ್ಸಿಡೆಂಟ್ಗಳು, ಬೇರೆ ಕಡೆನೂ ಕೂಡ ಈ ಥರ ಆಗಿದೆ. ಈ ಹಿಂದೆ ಕೂಡ ಘಟನೆಗಳು ಆದ ನಂತರದಲ್ಲಿ ಜಿಬಿ ಆಗಿರ್ಬೋದು ಎಲ್ಲರೂ ಕೂಡ ಆಕ್ಟಿವ್ ಆಗ್ತಾರೆ, ಬರ್ತಾರೆ. ಇದನ್ನ ಈಗ ಡೆಮೊಲೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಬಿಕಾಸ್ ಮುಂದೆ ಈ ಕಾಂಪೌಂಡ್ ಮತ್ತೆ ಬಿರುಕು ಬಿಟ್ಟಿರುವಂಥದ್ದು ಬೀಳೋದು ಪರಿಸ್ಥಿತಿ ಇದೆ. ಸೊ ಇವಾಗ ಆಕ್ಟಿವ್ ಆಗ್ತಾರೆ ಸರ್. ಮತ್ತೊಂದು ಅರಣ್ಯ ಘಟಕ ಅಂತೇಳಿ ಜಿಬಿಯಲ್ಲಿ ಇದೆ, ಅದು ಮಳೆ ಬಂದ ಸ್ಟಾರ್ಟಿಂಗ್ ಶುರು ಆಗ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇರೋದು ಇದು ಒಂದೇ ಇದಕ್ಕಲ್ಲ. ಉದಾಹರಣೆ ಇದಕ್ಕೊಂದು ಪರಿಹಾರ ಕಂಡುಹಿಡಿಕೆ ಅಥವಾ ಈ ಕಾಂಪೌಂಡ್ ಡೆಮಾಲಿಷ್ ಮಾಡಬೇಕು, ಇದನ್ನು ರೀಬಿಲ್ಡ್ ಮಾಡಬೇಕು, ಎಷ್ಟು ಬೇಗ ಮಾಡಬೇಕು ಅನ್ನೋದನ್ನು ಕಂಡುಹಿಡಿದು ಅಷ್ಟೇ ಅಲ್ಲ, ಬೇರೆ ಸಿಟಿಯಲ್ಲಿ ಬೇರೆ ಇಂಥ ಕಾಂಪೌಂಡ್ಗಳು, ಬೇರೆ ಇಂಥ ಬಿಲ್ಡಿಂಗ್ಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ಇದ್ದಾವೆ ಆ ಡಿಪಾರ್ಟ್ಮೆಂಟ್ ಹೆಡ್ ಮೇಲೆ ಫಿಕ್ಸ್ ಮಾಡ್ತೀವಿ ರೆಸ್ಪಾನ್ಸಿಬಿಲಿಟಿ. PWD ಡಿಪಾರ್ಟ್ಮೆಂಟ್ ಇತ್ತು ಅಥವಾ ಬೆಸ್ಕಾಮ್ದವ್ರದ್ದೇ ಇತ್ತು. ಕಾಂಪೌಂಡ್ ವಿಧಾನಸೌಧದೇ ಕಾಂಪೌಂಡ್ ಇರಲಿ, ಅದಕ್ಕೆ ಯಾರ್ಯಾರು ಸಂಬಂಧಪಡ್ತಾರೋ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಏನಾಗಲ್ವಾ? ಹೋಗಿ ನೋಡ್ಕೊಂಡು ಒಂದು ರೌಂಡ್ ಹೊಡೋಕ್ಕಾಗೋದಿಲ್ಲ. ನಮ್ಮ ಮನೇಲಿ ನಮ್ಮ ಬಿಲ್ಡಿಂಗ್ ಹೇಗಿರ್ತದೆ ನಾವು ನೋಡೋದಿಲ್ವಾ? ಎಲ್ಲಿ ಸೋರ್ತದೆ, ಎಲ್ಲಿ ಇದಾಗ್ತದೆ, ಯಾವುದಕ್ಕೆ ರಿಪೇರಿ ಮಾಡಬೇಕು ಅಂತ ನಾವು ನೋಡಲ್ವಾ? ಹಾಗೆ ಡಿಪಾರ್ಟ್ಮೆಂಟ್ ಹೆಡ್ಸ್ ನೋಡಬೇಕು, ಅದಿಲ್ಲ ನೋಡಲ್ಲ. ನೋಡಿದರೆ ಈ ಥರ ಸಮಸ್ಯೆ ಬರ್ತಿರಲಿಲ್ಲ. 5 GB ಇವ್ರನ್ನ ಪಾರ್ಟಿ ಮಾಡ್ತೀವಿ. ಈಗೇನು ಕಮಿಷನರ್ಸ್ ಇದಾರಲ್ಲ, ಡಿಫರೆಂಟ್ ಕಮಿಷನರ್ಸ್, ಈ ಕಮಿಷನರ್ ಒಬ್ಬನೇ ಅಲ್ಲ, ಬೇರೆ ಎಲ್ಲ ಕಮಿಷನರ್ಸ್ಗಳನ್ನು ಪಾರ್ಟಿ ಮಾಡ್ತೀವಿ. ಚೀಫ್ ಕಮಿಷನರ್ ಪಾರ್ಟಿ ಮಾಡ್ತೀವಿ. ಆ್ಯಂಡ್ ಈ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಪಾರ್ಟಿ ಮಾಡಿ ಕೇಸ್ ನಡೆಸ್ತೀವಿ. ನಿಮಗೆ ಹಂತವಾಗಿ ಅದರ ಡೆವಲಪ್ಮೆಂಟ್ ನಿಮಗೆ ತಿಳಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.